ಇನ್ನು ಊಟಕ್ಕೆ ಸೇರಿದ್ರೆ ಆತಂಕ ಯಾಕೆ ಅನ್ನುವಂಥದ್ದು ಸತೀಶ್ ಜಾರಕಿಹೊಳಿ ಅವರ ಪ್ರಶ್ನೆ. ಕರಿತಾರಪ್ಪ, ನಾವು ಊಟಕ್ಕೆ ಹೋಗ್ತೀವಿ, ನಮ್ಮ ಊಟ ನಮ್ಮ ಅಜೆಂಡಾ ಇಂಥದ್ರ ಬಗ್ಗೆ ಆತಂಕ ಯಾಕೆ? ಬೇರೆಯವರಿಗೆ ನಮ್ಮ ಊಟದ ಬಗ್ಗೆ ಏನಾದರೂ ಆತಂಕ ಇದೆಯಾ? ಅಜೆಂಡಾ ಬಗ್ಗೆ ಆತಂಕ ಇದೆಯಾ? ಇದು ಸತೀಶ್ ಜಾರಕಿಹೊಳಿ ಹಾಕಿರುವಂಥ ಪ್ರಶ್ನೆ. ನಾನು ರಾಜಕೀಯ ಕೇಂದ್ರ ಬಿಂದು ಅಲ್ಲ ಅಂತ ಕೂಡ ಸತೀಶ್ ಸ್ಪಷ್ಟಪಡಿಸಿದ್ದಾರೆ. ನಮ್ಮ ಸಮಸ್ಯೆ ಏನು ಅನ್ನೋದನ್ನು ನಾವು ಹೈಕಮಾಂಡ್ ಗಮನಕ್ಕೆ ತರ್ತೀವಿ. ಹಿನ್ನಡೆ ಮುನ್ನಡೆ ಇಂಥದಕ್ಕೆಲ್ಲ ಬೇಸರ ಮಾಡ್ಕೋಬಾರ್ದು ಅಂತ. ಇವತ್ತು ಅವರು, ನಾಳೆ ನಾವು, ಮುಂದೆ ಹೋಗ್ತೀವಿ ನೋಡಿ, ಇಲ್ಲಿದೆ ನಿಜವಾದ ಸಂದೇಶ. ಕೇಂದ್ರ ಬಿಂದು ನಾವೇನು ಆಗ್ತಾ ಇಲ್ಲ ರೀ, ನಾವೇನಾಗಿ ಇಲ್ಲಿ ಕೂತಿದ್ದೀವಿ ಅಷ್ಟೇ. ನಾವು ರಾಜಕೀಯದಲ್ಲಿ ಹಿನ್ನಡೆ ಮುನ್ನಡೆ ಆಗ್ತಾನೆ ಇರ್ತದೆ, ಅದೇನು ಅದಕ್ಕೇನು ಸೀರಿಯಸ್ ಆಗಿ ತೊಗೊಳ್ಳೋದು ಅವಶ್ಯಕತೆ ಇಲ್ಲ. ಎದಕ್ಕೆ ಆತಂಕ ಆಗ್ಬೇಕ್ರಿ? ನಾವು ಊಟ ಮಾಡೋದಿಲ್ಲ ಅಂದ್ರೆ ಬೇರೆಯವ್ರು ಯಾಕೆ? ಅವ್ರಿಗೇನು ಸಂಬಂಧ? ನಮ್ಮ ಊಟ ನಮ್ಮ ಇದು ಬೇರೆಯವ್ರಿಗೆ ಯಾಕೆ ಆತಂಕ ಆಗತ್ತದ್ರಿ? ಪ್ರಶ್ನೆ ಇಲ್ಲ. ಅದು ನಮ್ಮ ಅಜೆಂಡಾ, ನಮ್ಮ ಊಟ, ನಮ್ಮ ಸಮಸ್ಯೆ. ಬೇರೆಯವ್ರಿಗೆ ಆತಂಕ ಆಗುವಂಥ ಪ್ರಶ್ನೆ ಉದ್ಭವಿಸಲ್ಲ. ಅದು ಈಗ ಆಗಿದ್ದು ಡಿನ್ನರ್ ಅಂತ ಆಗ್ತಾನೆ ಇರ್ತಾವೆ, ಅದೇನು ಹೊಸದಲ್ಲ. ಎಲ್ಲರೂ ಕೂಡಿರ್ತಾರೆ, ಮಾಡ್ತಾನೆ ಇರ್ತೀವಿ, ಹೊಸದೇನಲ್ಲ. ಸೊ ಇದು ಯಾಕೆ ರದ್ದಾಗಿದೆ, ಏನಾಗಿದೆ ಅಂತ ಅವರೇ ಸಂಬಂಧಪಟ್ಟವ್ರು ಹೇಳಿದ್ರೆ ಕ್ಲಾರಿಟಿ ಸಿಗೋದು. ಅಲ್ಲಿವರೆಗೆ ಮುಸ್ಕಿನ ಗುದ್ದಾಟ ಇರೋದ್ರಿಂದ ಅದನ್ನೇ ಅವರು ಹೈಕಮಾಂಡ್ ಕನ್ವಿನ್ಸ್ ಮಾಡಿ ಮಾಡ್ಬೇಕಷ್ಟೇ ರೀ. ಹೈಕಮಾಂಡ್ಗೆ ನಾವು ಏನು ಮಾಡ್ತದೆ ಅಜೆಂಡಾ ಹೇಳಿ ಕನ್ವಿನ್ಸ್ ಮಾಡಿ ಮಾಡ್ಬೋದು. ಮತ್ತೊಂದು ಸರಿ ಏನು ತಪ್ಪೇನಿದೆ. ಇವತ್ತು ಮುಂದೆ ಹೋದ್ರೆ ಹೈಕಮಾಂಡ್ಗೆ ನಾವು ಏನು ನಮ್ಮ ಅಜೆಂಡಾ ಇದೆ ಅಂತೇಳಿ ಮಾಡ್ಬೋದು. ಮಾಡೋಕೆ ಹೋಮ್ ಮಿನಿಸ್ಟರ್ ಜೊತೆ ಮಾತಾಡ್ತೀವಿ, ಏನು ಅಂತ ಅಜೆಂಡಾ ಏನು. ಹೋಮ್ ಮಿನಿಸ್ಟ್ರು ಕೇಂದ್ರ ಬಿಂದು ನಾವೇನು ಆಗ್ತಾ ಇಲ್ಲ ರೀ, ನಾವೇನಾಗಿ ಇಲ್ಲಿ ಕೂತಿದ್ದೀವಿ ಅಷ್ಟೇ. ನಾವು ರಾಜಕೀಯದಲ್ಲಿ ಹಿನ್ನಡೆ ಮುನ್ನಡೆ ಆಗ್ತಾನೆ ಇರ್ತದೆ, ಅದೇನು ಅದಕ್ಕೇನು ಸೀರಿಯಸ್ ಆಗಿ ತೊಗೊಳ್ಳೋದು ಅವಶ್ಯಕತೆ ಇಲ್ಲ. ಎದಕ್ಕೆ ಆತಂಕ ಆಗ್ಬೇಕ್ರಿ? ನಾವು ಊಟ ಮಾಡೋದಿಲ್ಲ ಅಂದ್ರೆ ಬೇರೆಯವ್ರು ಯಾಕೆ? ಅವ್ರಿಗೇನು ಸಂಬಂಧ? ನಮ್ಮ ಊಟ ನಮ್ಮ ಇದು ಬೇರೆಯವ್ರಿಗೆ ಯಾಕೆ ಆತಂಕ ಆಗತ್ತದ್ರಿ? ಪ್ರಶ್ನೆ ಇಲ್ಲ. ಅದು ನಮ್ಮ ಅಜೆಂಡಾ, ನಮ್ಮ ಊಟ, ನಮ್ಮ ಸಮಸ್ಯೆ. ಬೇರೆಯವ್ರಿಗೆ ಆತಂಕ ಆಗುವಂಥ ಪ್ರಶ್ನೆ ಉದ್ಭವಿಸಲ್ಲ. ಅದು ಈಗ ಆಗಿದ್ದು ಡಿನ್ನರ್ ಅಂತ ಆಗ್ತಾನೆ ಇರ್ತಾವೆ, ಅದೇನು ಹೊಸದಲ್ಲ. ಎಲ್ಲರೂ ಕೂಡಿರ್ತಾರೆ, ಮಾಡ್ತಾನೆ ಇರ್ತೀವಿ, ಹೊಸದೇನಲ್ಲ. ಸೊ ಇದು ಯಾಕೆ ರದ್ದಾಗಿದೆ, ಏನಾಗಿದೆ ಅಂತ ಅವರೇ ಸಂಬಂಧಪಟ್ಟವ್ರು ಹೇಳಿದ್ರೆ ಕ್ಲಾರಿಟಿ ಸಿಗೋದು. ಅಲ್ಲಿವರೆಗೆ ಇದು ಸತೀಶ್ ಜಾರಕಿಹೊಳಿ ಅವರ ಮಾತು. ಈ ಎಲ್ಲ ಡೆವಲಪ್ಮೆಂಟ್ಗಳಿಗೆ ಸಂಬಂಧಪಟ್ಟಂಗೆ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಊಟಕ್ಕೆ ಕರೆದಿದ್ರು, ನಾವು ಹೋಗ್ತಿದ್ವಿ ಅಷ್ಟೇನೆ. ಸಭೆ ಕರೆದಿದ್ರು, ಹೋಗ್ತಿದ್ವಿ. ಸಭೆ ಕರೆದಿದ್ದು ಯಾಕೆ ಅಂತ ಗೊತ್ತಿಲ್ಲ, ಇದ್ರ ಹಿಂದಿನ ಅಜೆಂಡಾ ನಮಗೆ ಗೊತ್ತಿಲ್ಲ. ಪರಮೇಶ್ವರ್ ಊಟಕ್ಕೆ ಕರೆದಿದ್ರು, ನಾವು ಹೋಗ್ತಿದ್ವಿ ಅಷ್ಟೇನೆ. ನನ್ನನ್ನು ಕೂಡ ಆಹ್ವಾನಿಸಿದ್ರು, ಸಭೆ ಯಾಕೆ ಅಂತ ಗೊತ್ತಿರಲಿಲ್ಲ. ಸಚಿವ ಸತೀಶ್ ಜಾರಕಿಹೊಳಿ ಹೇಳಿರುವಂಥ ಮಾತಿದು. ಸಬ್ಜೆಕ್ಟ್ ಏನು ಅಂತ ಗೊತ್ತಿಲ್ಲ, ಅವ್ರನ್ನೇ ಕೇಳಬೇಕು ಅಂದಿದ್ದಾರೆ ಸತೀಶ್. ಅದೇನೇನು ಸಬ್ಜೆಕ್ಟ್ ಗೊತ್ತಿಲ್ಲ ನನಗೂ ಕೂಡ. ಸಬ್ಜೆಕ್ಟ್ ಅಲ್ಲಿ ಹೋದ್ಮ್ಯಾಗೆ ಅದು ಏನು ಸಬ್ಜೆಕ್ಟ್ ಅಂತ ಗೊತ್ತಾಗ್ತಿತ್ತು. ಆದರೆ ಈಗ ಅದು ರದ್ದಾಗಿದೆ. ಸೊ ಅದ್ರ ಬಗ್ಗೆ ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ. ಅದು ಗೊತ್ತಿಲ್ಲ, ನೀವು ಅವ್ರನ್ನೇ ಕೇಳ್ಬೇಕ್ರಿ. ಈಗ ಯಾರು ಮಾಡ್ಯಾರ ಅವ್ರನ್ನ ಕೇಳಿ, ನನಗೆ ಅದಕ್ಕೂ ಸಂಬಂಧ ಇಲ್ಲ. ನಾನು ಒಬ್ಬ ಆಹ್ವಾನಿತರಷ್ಟೇ. ಅದಕ್ಕೆ ನಾವು ಒಬ್ರು ಅದಕ್ಕೆ ಆಹ್ವಾನಿತರಷ್ಟೇ ಹೋಗ್ತಾ ಇದ್ವಿ ಅಷ್ಟೇ ಸಭೆಗೆ. ಇದು ನೀವು ಸರಿಯಾದ ಪರ್ಸನ್ ಸರಿಯಾದ ಕೇಳಿ ಅವ್ರು ಉತ್ತರ ಕೊಡ್ತಾರೆ. ಈಗ ನನಗೆ ಕೇಳಿದ್ರೆ ನಾ ಏನು ಕೊಡ್ಲಿಕ್ಕಾಗಲ್ಲ. ಈಗ ನಾ ಏನು ಇರ್ಬೋದು ಒಟ್ಟಾಗಿದ್ರು ಕೂಡ ಆ ಸಭೆ ಬಗ್ಗೆ ನಮ್ಮ ಗಮನಕ್ಕಿಲ್ಲ. ನಮಗೂ ಸಭೆಗೆ ಬರೀ ಅಂತ ಹೇಳಿದ್ರೆ ಅಷ್ಟೇ ಹೊರತಾಗಿ ಯಾವ್ದ್ರೆ ಅದೇ ಸಬ್ಜೆಕ್ಟೇ ಗೊತ್ತಿಲ್ಲ ನನಗೆ. ನಮಗೂ ಸಭೆ ಇದೆ ಬರೀ ಎಸ್ ಅಂತ ಹೇಳಿದ್ರು, ಹೋಗ್ಲಿಕ್ಕೆ ತಯಾರಿ ಮಾಡ್ತಾ ಇದ್ವಿ. ರದ್ದಾಗಿದೆ. ಅದಕ್ಕೆ ಏನು ಸಬ್ಜೆಕ್ಟ್ ಇದೆ, ಏನು ಡಿಸ್ಕಷನ್ ಅಂತ ನಮಗಂತೂ ಖಂಡಿತವಾಗಿ ಗೊತ್ತಿಲ್ಲ. ಈಗ ಅಂದ್ರೆ ಏನು ಮಾಡುವ, ಇನ್ನೇನು ಅದ್ರ ಮುಂದುವರಿಸಿ ಏನು ಮಾಡೋದು? ಈಗ ಇದು ಕ್ಲೋಸ್ ಆಗಿದೆ, ಈಗ ಮ್ಯಾಟ್ರ್ ಕ್ಲೋಸ್ ಆಗಿದೆ. ಈಗ ಏನು ಅದ್ರ ಬಗ್ಗೆ ಚರ್ಚೆ ಮಾಡಿ ಏನು ಅವಶ್ಯಕತೆ ಇಲ್ಲ, ಅನಾವಶ್ಯಕ. ಇಲ್ಲ ಕೇಳಿಲ್ಲ, ನನಗೆ ಅದ್ರ ಬಗ್ಗೆ ಕೇಳಲಿಕ್ಕೆ ಹೋಗಿಲ್ಲ. ಹಿಂದ ನಾಯಕರ ಒಕ್ಕೂಟಕ್ಕೆ ಯಾರಾದ್ರೂ ಅಡ್ಡಗಾಲ ಆಗ್ತಿದೆ?